ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತನ. ತುಮಕೂರು ಜಿಲ್ಲಾ ಕೃಷಿಕ ಸಮಾಜದ ಜಿಲ್ಲಾ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಇವತ್ತು ಏನು ನಾವು ಮಾಧ್ಯಮಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಮೊನ್ನೆ ಇದೇ ತಿಂಗಳು 10ನೇ ತಾರೀಕು ನಡೆದಂಥ ಒಂದು ಕೃಷಿ ಪ್ರಾಯೋಗಿಕ ಪರೀಕ್ಷೆ ಹಿರಿಯೂರಿನಲ್ಲಿ ನಡೀತು. ಆ ಒಂದು ಪರೀಕ್ಷೆಯಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ಇವತ್ತು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಅಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿನ ಪೋಷಕರಿಗೆ ತುಂಬ ನೋವನ್ನು ಉಂಟು ಮಾಡ್ತಕ್ಕಂಥ ಪ್ರಸಂಗ, ಸನ್ನಿವೇಶ ಇದಾಗಿದೆ ಅಂತ ಅಂದರೆ ತಪ್ಪಾಗಲಾರ್ದು. ಇವತ್ತು ಪರೀಕ್ಷೆ ಕಾನೂನುಬದ್ಧವಾಗಿ ಮತ್ತು ಕ್ರಮಬದ್ಧವಾಗಿ ಹಾಗೂ ಎಲ್ಲ ಒಂದು ಇದರಲ್ಲೂ ಸಹ ಸರಿಯಾಗಿ ನಡೆದಿದೆ. ಆದರೆ ಈ ಮಾಧ್ಯಮಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಸುಳ್ಳು ಪ್ರಸಾರವನ್ನು ಬಿಂಬಿಸ್ತಾ ಇದ್ದಾರೆ. ಯಾಕೆಂದರೆ ಇದು ಹೇಗಾಗಿದೆ ಅಂದರೆ, ಈ ಕೆಲವು ಎಕ್ಸಾಮ್ ಸೆಂಟ್ರ್ಗಳನ್ನು ಮಾಡ್ತಕ್ಕಂಥ ಏನು ಕೆಲವು ಕೋಚಿಂಗ್ ಸೆಂಟ್ರ್ಗಳಿದ್ದಾವೆ, ಆ ಥರದವರು ಅಲ್ಲಿನ ಒಂದು ಏನು ಪರೀಕ್ಷೆಯನ್ನು ನಡೆಸಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಕೋಚಿಂಗನ್ನು ಕೊಡದೇನೆ ಅಲ್ಲಿನ ಮಕ್ಕಳ ಫಲಿತಾಂಶ ಬರದೆ ಅಲ್ಲಿನ ಪೋಷಕರು ಯಾವಾಗ ಅವರನ್ನು ಪ್ರಶ್ನೆ ಮಾಡಿದ್ರು, ಹಿರಿಯೂರಿನಲ್ಲಿ ಒಳ್ಳೆಯ ರಿಸಲ್ಟ್ ಫಲಿತಾಂಶ ಬಂದಿದೆ, ನಿಮ್ಮಲ್ಲಿ ಯಾಕೆ ಬರಲಿಲ್ಲ, ನೀವ್ಯಾಕೆ ಇದನ್ನು ನಮಗೆ ಒಳ್ಳೆಯ ನಮ್ಮ ಮಕ್ಕಳಿಗೆ ರಿಸಲ್ಟನ್ನು ಕೊಡಲಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಯಾವಾಗ ಅವ್ರನ್ನ ಮುಂದಿಟ್ಟರು, ಆಗ ಅವರ ಒಂದು ತಪ್ಪನ್ನು ಅವ್ರು ಮುಚ್ಕೊಳೋದಕ್ಕೋಸ್ಕರನ ಅವರು ಈ ರೀತಿಯ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಇವತ್ತು ಇಡೀ ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯನ್ನೇ ಅವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ನಿಜವಲ್ಲೂ ತುಂಬ ಖಂಡನೀಯ. ಇಲ್ಲಿನ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ರೈತರಿಗೆ ಮತ್ತು ಏನು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪೋಷಕರಿಗೆ ತುಂಬ ನೋವನ್ನು ಉಂಟು ಮಾಡ್ತಕ್ಕಂಥ ಸನ್ನಿವೇಶ ಆಗಿದೆ. ಯಾಕೆಂದರೆ ಯಾರೂ ಸಹ ಮುಂದೆ ಬಂದು ಇವತ್ತು ಅವ್ರ ನೋವನ್ನು ಹೇಳ್ಕೊಳ್ತಾ ಇಲ್ಲ. ಇವತ್ತು ನಾನು ನಿಜವಾಗ್ಲೂ ಈ ವಿಚಾರದಲ್ಲಿ ನಾನು ಅವರ ನೋವಿನ ಪರವಾಗಿ, ಅವರ ಒಂದು ವಿಚಾರ ಪರವಾಗಿ ನಾನು ಇವತ್ತು ತಮ್ಮ ಮುಂದೆ ಬಂದು ನಾನು ಮಾತನಾಡ್ತಾ ಇದ್ದೀನಿ. ಸರ್ಕಾರ ಇಂಥವಕ್ಕೆಲ್ಲ ಕಿವಿ ಕೊಡೋಕೆ ಹೋಗಬಾರ್ದು. ಯಾಕೆಂದರೆ ಇದೇ ಒಂದು ಫಲಿತಾಂಶ ಅದೇ GKVKನೋ ಇಲ್ಲ ಮಂಡ್ಯದಲ್ಲೋ, ಹಾಸನದಲ್ಲೋ, ಇಲ್ಲ ಶಿವಮೊಗ್ಗದಲ್ಲೋ ಒಳ್ಳೆಯ ಒಂದು ಪ್ರದೇಶದಲ್ಲಿ ಬಂದಿದ್ದರೆ ಖಂಡಿತ ಇದನ್ನು ಯಾರೂ ಪ್ರಶ್ನೆ ಮಾಡ್ತಿರಲ್ಲ. ಅದೇ ಒಂದು ರೂರಲ್ಲು, ಒಂದು ಗ್ರಾಮೀಣ ಭಾಗ ಆದಂಥ ಒಂದು ಹಿರಿಯೂರಿನಲ್ಲಿ ಇವತ್ತು ಇಂಥ ಒಂದು ಫಲಿತಾಂಶ ಬಂದಿರೋದೇ ಇವತ್ತು ಇಡೀ ಎಲ್ಲರೂ ಸಹ ಇವತ್ತು ಪರೀಕ್ಷೆನ ಇವತ್ತು ಪರೀಕ್ಷಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಯಾಕೆಂದರೆ ಗ್ರಾಮೀಣದ ಮಕ್ಕಳು ಇವತ್ತು ಹೆಚ್ಚು ಅಂಕ ಪಡೆಯೋದೇ ಇವತ್ತು ಇವತ್ತು. ಯಾಕಂದರೆ ರೈತರ ಮಕ್ಕಳು ಎಲ್ಲನ ಹಳ್ಳಿಯ ಒಂದು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥವ್ರು. ಇವತ್ತು ಏನು 2200 ಮಕ್ಕಳು ವಿದ್ಯಾವಂತರಲ್ಲಿ 74 ಜನ ಇವತ್ತು ಫಸ್ಟ್ ಕ್ಲಾಸ್ ಬರೋದ್ರಲ್ಲಿ ತಪ್ಪೇನಿದೆ? ಇವತ್ತು PUC ಮತ್ತು SSLCಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಅಲ್ಲೆಲ್ಲ ಸಾಕಷ್ಟು ರಿಸಲ್ಟ್ ಇವತ್ತು ಬರ್ತದೆ. ಹಾಗಂತ ಅಲ್ಲೆಲ್ಲ ಕಾಪಿ ಮಾಡಿಸಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗತ್ತಾ? ಯಾಕಂದರೆ ಅಲ್ಲಿ ಚೆನ್ನಾಗಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಬಂದಿದೆ. ಇಲ್ಲೂ ಸಾಕಷ್ಟು ಎಲ್ಲನ ಇವತ್ತು ಚಿಕ್ಕನಾಯಕನಹಳ್ಳಿಲಿ ಒಳ್ಳೆಯ ಒಂದು ಇವತ್ತು ಏನು ಕ್ಷೇತ್ರದ ಶಾಸಕರಿದ್ದಾರೆ ಸುರೇಶ್ ಬಾಬು ಅವರು, ಇವತ್ತು ಇಲ್ಲಿನ ಹಳ್ಳಿ ಮಕ್ಕಳಿಗೆ ಒಳ್ಳೆಯ ಒಂದು ತರಬೇತಿಯನ್ನು ಕೊಟ್ಟು ಆ ಮಕ್ಕಳನ್ನ ಆ ಸೆಂಟ್ರ್ಗಳಿಗೆ ಬಸ್ಸಲ್ಲಿ ಕರ್ಕೊಂಡೋಗಿ ಅವ್ರನ್ನ ತೋರಿಸ್ಕೊಂಬಂದು ಈ ಥರದ ಎಲ್ಲ ಪ್ರಯತ್ನಗಳು ಇವತ್ತು ಇಲ್ಲಿ ಆಗಿರೋದ್ರಿಂದ ಇವತ್ತು ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಬರೋದಕ್ಕೆ ಒಳ್ಳೆಯ ಅವಕಾಶ ಆಗಿದೆ. ಅದು ಬಿಟ್ಟು ಸುಮ್ಮನೆ ಇವತ್ತು 74 ಜನ ಇವತ್ತು 200ಕ್ಕೆ 200 ಅಂಕವನ್ನು ಪಡೆದಿದ್ದಾರೆ. ಅದು ಯಾಕೆ ಬಂತು, ಅದು ಕಾಪಿ ಆಗಿದೆ, ಹಾಗೆ ಹೀಗೆ ಈ ಥರದ್ದೆಲ್ಲ ಸುದ್ದಿಗಳನ್ನು ಕೇಳಿ ನಿಜವಾಗ್ಲೂ ತುಂಬ ಬೇಸರವನ್ನು ನಮಗೆ ತಂದಿದೆ. ಆದರೆ ಇಂಥ ವಿಚಾರಕ್ಕೆಲ್ಲ ಮಾನ್ಯ ಸಚಿವರಾಗಲಿ ಮತ್ತು ಸರ್ಕಾರ ಆಗಲಿ, ಇಲಾಖೆ ಆಗಲಿ ಯಾವುದೇ ಆದಂಥ ಕಿವಿ ಕೊಡಕೂಡ್ದು. ಏನಾದರೂ ಅಕಸ್ಮಾತ್ ಇದನ್ನು ಮತ್ತೆ ಮರುಪರೀಕ್ಷೆ ಮಾಡಿ ಮತ್ತೆ ಇದು ಮಾಡಿದರೆ ನಿಜವಾಗ್ಲೂ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಈಗಾಗಲೇ ಮತ್ತೆ ನೀಟ್ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಅಕ್ರಮ ಆಗಿದೆ. ಅದು ರಾಜಸ್ಥಾನದಲ್ಲಾಗಿರ್ತಕ್ಕಂಥ ಅಕ್ರಮ ಇಡೀ ದೇಶಾದ್ಯಂತ ಪ್ರಭಾವ ಬೀರಿ ಇವತ್ತು ದೇಶದಲ್ಲಿ ಸಾಕಷ್ಟು ಜನ ವಿದ್ಯಾವಂತರುಗಳು, ಇವತ್ತು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಇಲ್ಲೂ ಸಹ ಏನಾದರೂ ಅಕಸ್ಮಾತ್ ಈ ಥರದ ಬೆಳವಣಿಗೆ ಆದರೆ ಖಂಡಿತ ಇಲ್ಲಿನ ಮಕ್ಕಳ ಮೇಲೂ ಪ್ರಭಾವ ಬೀರ್ಬೋದು. ನಾಳೆ ಏನಾದರೂ ಅಕಸ್ಮಾತು ಇಲ್ಲಿನ ಮಕ್ಕಳು ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಖಂಡಿತ ಇದಕ್ಕೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗ್ತದೆ, ಇಲಾಖೆನೇ
ಕೃಷಿ ಮಂತ್ರಿನೇ ಇದಕ್ಕೆ ನೇರವಾಣೆ ಆಗ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಇದು ಮಕ್ಕಳ ತಪ್ಪಲ್ಲ ಇದು. ಯಾಕೆಂದರೆ ಇಲಾಖೆಯವರು ಯಾವ ಮಕ್ಕಳನ್ನು ಸಹ ಅಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಥರದ ಪೇಪರು, ಮಂಡ್ಯದಲ್ಲಿ ಒಂದು ಥರದ ಪೇಪರು, ಹಾಸನದಲ್ಲಿ ಒಂದು ಥರದ ಪೇಪರು ಮಾಡಿ ಅಂತ ಏನು ಕೇಳಿರಲಿಲ್ಲ. ಆಯಾ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ನೀವು ಕೊಟ್ಟಿದ್ದೀರಾ. ಅದರಂತೆ ಮಕ್ಕಳು ಪರೀಕ್ಷೆಗೆ ಹೋಗಿದ್ದಾರೆ, ಬರೆದಿದ್ದಾರೆ, ಒಳ್ಳೆ ರ್ಯಾಂಕ್ ಬಂದಿದೆ, ಒಳ್ಳೆ ಫಲಿತಾಂಶ ಬಂದಿದೆ. ಅದು ಬಿಟ್ಟು ನೀವು ಸುಮ್ಮನೆ ಬರೀ ಯಾರೋ ಯೂಟ್ಯೂಬರ್ಸ್ಗಳು ಕೆಲವೊಂದು ವಿಚಾರಗಳನ್ನು ಅವ್ರ ತಪ್ಪುಗಳನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ಈ ಥರನ ಮಾಧ್ಯಮಗಳಲ್ಲಿ ಅರಿಬಿಟ್ಟು ಈ ರೀತಿ ಎಲ್ಲ ಪ್ರಸಾರ ಮಾಡಿ ಅವರ ಮಾತುಗಳಿಗೆ ನೀವು ಕಿವಿ ಕೊಟ್ಟು ಮಾಡಿದ್ದಾಯಿತು ಅಂದರೆ ನಿಜವಾಗ್ಲೂ ಇಷ್ಟು ಮಕ್ಕಳಿಗೆ ನೀವು ಅನ್ಯಾಯ ಮಾಡ್ದಂಗಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ಕಿವಿ ಕೊಡಬಾರ್ದು. ಯಾಕೆಂದರೆ ಈಗಾಗಲೇ ನೀಟ್ ಎಕ್ಸಾಮು ಕಾಲಾಗಿರೋದ್ರಿಂದನ ಇಲ್ಲಿನ ಮಕ್ಕಳು ಸುಮಾರು 200 ಅಂಕ ಪಡೆದಿರ್ತಕ್ಕಂಥ ಮಕ್ಕಳು 74 ಜನ ಮಕ್ಕಳನ್ನು ಸಹ ನೀಟ್ ಎಕ್ಸಾಮ್ ಕಟ್ಟಿದ್ದಾರೆ. ಆ ಮಕ್ಕಳಿಗೆ ತಿರ್ಗಾ ಮತ್ತೆ ಈ ಎಕ್ಸಾಮ್ನು ಕಂಟೆಸ್ಟ್ ಮಾಡೋಕ್ಕಾಗಲ್ಲ, ಮತ್ತು ನೀಟ್ ಎಕ್ಸಾಮ್ನೂ ಇದು ಮಾಡೋಕ್ಕಾಗಲ್ಲ. ತಿರ್ಗಾ ಮತ್ತೆ ಈ ಮಕ್ಕಳ ಮೇಲೆ ಎರಡೂ ಪರಿಣಾಮ ಬೀರಿ ಖಂಡಿತ ಎಲ್ಲರಲ್ಲೂ ಇವರು ತುಂಬ ಹಿಂದುಳಿತಾರೆ. ಅದರಿಂದನೇ ಯಾವುದೇ ಕಾರಣಕ್ಕೂ ಈಗಾಗಲೇ ಫಲಿತಾಂಶ ನೀವು ಪ್ರಕಟ ಮಾಡಿದ್ದೀರಿ. ಫಲಿತಾಂಶ ಪ್ರಕಟ ಮಾಡೋದಕ್ಕಿಂತ ಮುಂಚಿತವಾಗಿ ಅಕಸ್ಮಾತ್ ಇಷ್ಟೊಂದು ರಿಸಲ್ಟ್ ಬಂತು, ಯಾಕೆ ಬಂತು, ಅದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿ ಆನಂತರ ಇದನ್ನು ಮರುಪರಿಶೀಲನೆ ಮಾಡಿ ನೀವು ಕ್ರಮ ತಗೊಂಡಿದ್ರೆ ಖಂಡಿತ ಇದು ಬೇಸರ ಆಗ್ತಿರಲ್ಲ. ಈಗ ಫಲಿತಾಂಶ ಪ್ರಕಟ ಆಗಿ ಈಗಾಗಲೇ ಪಾಪ ಎಷ್ಟೋ ಮಕ್ಕಳುಗಳಿಗೆ ಸನ್ಮಾನ ಸಮಾರಂಭಗಳ್ನ ಎಲ್ಲ ಮಾಡಿದ್ದಾರೆ. ಹಾಗಾಗಿ ತಿರ್ಗಾ ಆ ಮಕ್ಕಳಿಗೆ ತುಂಬ ಬೇಜಾರಾಗುತ್ತೆ. ಈ ತಿರ್ಗಾ ಮತ್ತೆ ನೀಟ್ ಎಕ್ಸಾಮ್ ಬರೆಯೋದಕ್ಕೂ ಸಹ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ಮತ್ತೆ ಎಕ್ಸಾಮ್ ಮಾಡಬೇಡಿ. ಇದನ್ನೇ ಏನು ಈ ಎಕ್ಸಾಮ್ ಮಾಡಿದೆ, ಬೇಕಾದ್ರೆ ನಿಮ್ದೇನಾದರೂ ತಪ್ಪಿದರೆ ಮುಂದಿನ ದಿವಸದಲ್ಲಿ ಸರಿಪಡಿಸ್ಕೊಳ್ಳಿ. ಅದು ಬಿಟ್ಟು ಈಗ ನೀವು ಈ ತಪ್ಪನ್ನು ಮಕ್ಕಳ ಮೇಲೆ ಹಾಕಿ ತಿರ್ಗಾ ಮಕ್ಕಳ ಮೇಲೆ ನೀವು ಚಲಾಟವನ್ನು ಆಡಬೇಡಿ. ಯಾಕೆಂದರೆ ಬಹುತೇಕ ಇಲ್ಲಿ ಬಂದಿರತಕ್ಕಂಥವ್ರು ಈಗ ಏನು ಈ ರಿಸಲ್ಟಲ್ಲಿ ಪಾಸಾಗಿರ್ತಕ್ಕಂಥದ್ದು 200 ಅಂಕವನ್ನು ಪಡೆದಿರ್ತಕ್ಕಂಥ ಸುಮಾರು 74 ಜನ ಏನು ಮಕ್ಕಳಿದ್ದಾರೆ, ಅವರೆಲ್ಲರೂ ಖಂಡಿತ ತುಂಬ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು, ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಇಲ್ಲಿ ಯಾವುದೇ ಆದಂಥ ನೌಕರರ ಮಕ್ಕಳೇ ಆಗಲಿ, ಒಂದು ದೊಡ್ಡ ಶ್ರೀಮಂತರ ಮಕ್ಕಳಾಗಲಿ ಖಂಡಿತ ಬಂದಿಲ್ಲ, ಎಲ್ಲ ಬಡವ್ರ ಮಕ್ಕಳೇನೆ. ಅದರಿಂದ ಬೇಕಾದ್ರೆ ಎಲ್ಲರನ್ನೂ ಪರಿಶೀಲಿಸಿ ನೀವು ಖಂಡಿತ ಇದರ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಿ. ಅದು ಬಿಟ್ಟು ನೀವು ಈ ಥರ ಎಲ್ಲನ ಸುಮ್ಮನೆ ಯಾರೋ 4 ಜನ ಯೂಟ್ಯೂಬ್ಗಳಲ್ಲಿ ನೀವು ಪ್ರಶ್ನೆ ಮಾಡಿದ ಕ್ಷಣಕ್ಕೆ ಮತ್ತೆ ಮರುಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಅದಾಗಬಾರ್ದು. ತಿರ್ಗಾ ಮತ್ತೆ ನೋಡಿ ನಿಮಗೆ ತುಂಬ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಇದನ್ನು ನೀವು ತಪ್ಪನ್ನು ಚೆಕ್ ಮಾಡ್ದಲೇ ನೀವು ಈ ಥರ ಏಕ್ದಮ್ ಕ್ರಮ ಕೈಗೊಳ್ಳೋದು ಖಂಡಿತ ಇದು ತುಂಬ ಖಂಡನೀಯ. ನಾವು ಇದನ್ನು ತುಂಬ ವಿರೋಧ ಮಾಡ್ತೀವಿ. ನಾನೊಬ್ಬ ರೈತ ಪ್ರತಿನಿಧಿಯಾಗಿ ಇದು ನಿಜವಾಗ್ಲೂ ತುಂಬ ನೋವಿನ ವಿಚಾರ. ಈ ಭಾಗದಲ್ಲಿ ರೈತರ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡಿಸೋದೇ ತಪ್ಪು ಅಂತಕ್ಕಂಥ ಎಷ್ಟೋ ಹೆಣ್ಣುಮಕ್ಳುಗಳು ಈ ಪರೀಕ್ಷೆಯಲ್ಲಿ ಇದು ಮಾಡಿದ್ದಾರೆ. ಖಂಡಿತ ನಾವು ಎಕ್ಸಾಮ್ಗೆ ಹೋಗಲ್ಲ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಅವಕಾಶ ಕೊಡಬೇಡಿ. ಇದೇನು ಈ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದೀರಿ ಅದನ್ನೇ ಮುಂದುವರಿಸಿ ಅದು ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿ ನೀವು ಕೂಡಲೇ ಇದಕ್ಕೆ ಇತಿಶ್ರೀ ಆಡಿ. ಯಾಕೆಂದರೆ ಮುಂದೆ ಈಗ ನೀಟ್ ಎಕ್ಸಾಮ್ ಇರೋದ್ರಿಂದನ ಆ ಮಕ್ಕಳು ಓದ್ಕೊಳ್ಳೋದಕ್ಕೊಂದು ನೀವೊಂದು ಅವಕಾಶ ಮಾಡಿ, ನೀವು ಪರೀಕ್ಷೆನ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ. ಇಲ್ಲ ಅಂದರೆ ನೀವು ಮಾಡಬೇಕು ಅಂದರೆ ಇಡೀ ರಾಜ್ಯ ಸರ್ಕಾರದ್ದೇ ಪೂರ್ತಿ ಒಂದೇ ಎಕ್ಸಾಮನ್ನು ಮಾಡಿ. ಯಾಕೆಂದರೆ ಈಗಾಗಲೇ ಆಲ್ರೆಡಿ ಅವರಲ್ಲೇ ಪರೀಕ್ಷೆ ಮುಗಿಸ್ಕೊಂಡಿದ್ದಾರೆ. ಈಗ ಅವರು ನೀಟನ್ನು ಚೆನ್ನಾಗಿ ಸ್ಟಡಿ ಮಾಡ್ಕೊತಾರೆ, ಓದ್ಕೊತಾರೆ. ಈಗ ಈ ಮಕ್ಕಳಿಗೆ ಈ ಕಡೆಗೆ ನೀಟ್ನೂ ಓದ್ಕೊಳಕ್ಕಾಗೋದಿಲ್ಲ, ಈ ಕಡೆಗೆ ಈ ಕೃಷಿ ಪ್ರಾಯೋಗಿಕ ಪರೀಕ್ಷೆನೂ ಸಹ ಓದ್ಕೊಳಕ್ಕಾಗೋದಿಲ್ಲ. ಆ ರೀತಿ ಸಮಸ್ಯೆ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ವಿಚಾರನ ಇಲ್ಲಿಗೆ ಕೈ ಬಿಟ್ಟು ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡೋಂಥ ಕೆಲಸವನ್ನು ಮಾಡಬೇಕು. ಮಾನ್ಯ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಇದಕ್ಕೆ ಯಾವುದೇ ಇಂಥ ಗಾಸಿಪ್ ಸುದ್ದಿಗಳಿಗೆ ನೀವು ಕಿವಿ ಕೊಡಬೇಡಿ. ಇದನ್ನು ನೀವು ಏನು ಈ ಒಂದು ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಮತ್ತು ಒಳ್ಳೆಯ ಒಂದು ಅಂಕವನ್ನು ಪಡೆದಿದ್ದಾರೆ ಅಂಥ ಮಕ್ಕಳನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.